ಹಲೋ ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು. ಸೊ ಏನಪ್ಪ ಒಂದು ಅಪ್ಡೇಟ್ ಅಂತಂದರೆ, ನಿಮಗೆ ಪ್ರತಿ ತಿಂಗಳು ಏನು ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ರಿಸೀವ್ಡ್ ಆಗ್ತಿದ್ದು ಆ ಒಂದು ಹಣವನ್ನು ಹಿಂಪಡಿತಾ ಇದ್ದೀವಿ ಅಂತ ಇಲ್ಲಿ ಸರ್ಕಾರದವರು ಒಂದು ಮುಖ್ಯವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದಾರೆ. ಆ್ಯಂಡ್ ಇಲ್ಲಿವರೆಗೂ ಕೂಡ 10 ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ವಸೂಲಿ ಮಾಡಿದ್ದೀವಿ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಎಂತಿಷ್ಟು ಹಣ ಹಣವನ್ನು ಹಿಂಪಡೆದಿದ್ದಾರೆ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈಗ ಸಡನ್ನಾಗಿ ನೀವು ಅನ್ಕೋಬೋದು, ಈಗ ಸರ್ಕಾರಕ್ಕೆ ಬಂದ ತಕ್ಷಣ ಸರ್ಕಾರದವರೇ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿರುವಂಥದ್ದು, ಈಗ ಏನಕ್ಕೆ ಸಡನ್ನಾಗಿ ಹಣವನ್ನು ವಾಪಸ್ ತಗೊಳ್ತಾ ಇದ್ದಾರೆ ಅಂತ ಹೇಳಿ ಕೂಡ ನಿಮಗೆ ಕ್ವಶನ್ ಕೂಡ ಬರ್ಬೋದು. ಸೊ ಅದ್ರ ಬಗ್ಗೆಯೂ ಕೂಡ ಇರುವಂಥ ಸಂಪೂರ್ಣ ಮಾಹಿತಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಯಾವ್ಯಾವ ಜಿಲ್ಲೆಗಳಲ್ಲಿ ಹಣ ಹಿಂಪಡಿತಾ ಇದ್ದಾರೆ, ಆ್ಯಂಡ್ ಇಲ್ಲಿವರೆಗೂ ಕೂಡ ಎಷ್ಟು ಹಣವನ್ನು ಹಿಂಪಡೆದಿದ್ದಾರೆ, ಹಣವನ್ನು ಹಿಂಪಡೆಯೋದಕ್ಕೆ ಕಾರಣವೇನು, ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಏನಕ್ಕೆ ಈ ಥರ ಶಾಕಾಗಿ ಕೊಡ್ತಾ ಇದ್ದಾರೆ ಅಂದರೆ, ಏನಕ್ಕೆ ಈ ಥರ ಶಾಕಿಂಗ್ ನ್ಯೂಸ್ ಸಡನ್ನಾಗಿ ಕೊಡ್ತಾ ಇದ್ದಾರೆ, ಸರ್ಕಾರದವರೇ ಅಲ್ವಾ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿರುವಂಥದ್ದು, ಬಟ್ ಹಣವನ್ನೇ ಏನಕ್ಕೆ ಹಿಂಪಡಿತಾ ಇದ್ದಾರೆ ಅಂತೇಳಿ ನಿಮಗೆ ಕ್ವಶನ್ ಬರುವಂಥದ್ದು ಸಹಜ. ಬಟ್ ಇಲ್ಲಿವರೆಗೂ ಕೂಡ ಸರ್ಕಾರದವರು ಈ ಜನವರಿ ತಿಂಗಳಿಂದ 10,16,096 ಹಣವನ್ನು ಇಲ್ಲಿ ಹಿಂಪಡೆದಿದ್ದೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ 10 ಲಕ್ಷ ಸಮಥಿಂಗ್ ಹಣವನ್ನು, ಗೃಹಲಕ್ಷ್ಮಿ ಹಣವನ್ನು ಹಿಂಪಡೆದಿದ್ದಾರೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಹಿಂಪಡೆಯೋದಕ್ಕೆ ಕಾರಣ ಬಂದುಬಿಟ್ಟು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಈ ಒಂದು ಕಾರಣವನ್ನು. ಸೊ ಆದರೆ ಇದ್ರ ಬಗ್ಗೆ ಒಂದು ಸರ್ಕಾರದವರು ಎಷ್ಟೇ ಇದ್ರ ಬಗ್ಗೆ ಮಾಹಿತಿನ ಕೊಟ್ಟರೂ ಕೂಡ ಜನ ಎಚ್ಚೆತ್ಕೊಳ್ತಾ ಇಲ್ಲ. ಸೊ ಮತ್ತೆ ಅದೇ ತಪ್ಪನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿಬಿಟ್ಟು ಅವ್ರಿಗೆ ಈ ಒಂದು ಲೀಸ್ಟ್ಗಳನ್ನ ನಾವು ತೋರಿಸ್ಲೇಬೇಕು. ಲೀಸ್ಟ್ ತೋರಿಸಿದ್ರೆ ಅವರು ಎಚ್ಚೆತ್ಕೊಳ್ತಾರೇನೋ, ನೆಕ್ಸ್ಟ್ ಆ ಒಂದು ತಪ್ಪನ್ನ ಮಾಡದೆ ಇರ್ತಾರೇನೋ ಒಂದು ಕಾರಣದಿಂದ ಈ ಒಂದು ಲೀಸ್ಟ್ಗಳನ್ನ ಸರ್ಕಾರದವರು ಜಾರಿಗೆ ತಿಳಿಸಿರುವಂಥದ್ದು. ಸೊ ಏನಪ್ಪ ಒಂದು ಲೀಸ್ಟ್ ಅಂತಂದರೆ, ಇಲ್ಲಿ ಯಾವ್ಯಾವ ಜಿಲ್ಲೆಯಿಂದ ಎಷ್ಟೆಷ್ಟು ಹಣವನ್ನು ಹಿಂಪಡೆದಿದ್ದಾರೆ ಅಂತೇಳಿ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಹಿಂಪಡೆಯೋದಕ್ಕೆ ಕಾರಣ ಬಂದುಬಿಟ್ಟು ಮೃತಪಟ್ಟವರ ಹೆಸರಲ್ಲಿ ಗೃಹಲಕ್ಷ್ಮಿ ಹಣವನ್ನು, ಪ್ರತಿ ತಿಂಗಳು ಬರ್ತಾ ಇರುವಂಥ ಗೃಹಲಕ್ಷ್ಮಿ ಹಣವನ್ನು ಪಡಿತಾ ಇರುವಂಥದ್ದು. ಸೊ ಮೃತಪಟ್ಟವರ ಒಂದು ಹೆಸರನ್ನಾಗಲಿ ಅಥವಾ ಅವರ ಒಂದು ಇನ್ಫಾರ್ಮೇಷನ್ ಆಗಲಿ ಯಾವುದೂ ಕೂಡ ಸರ್ಕಾರಕ್ಕೆ ಸಲ್ಲಿಸದೆ ಅವರು ಬದುಕಿದ್ದಾರೆ ಅನ್ನೋ ರೀತಿಯಲ್ಲಿ ಅವರಿಗೆ ಬರ್ತಾ ಇರುವಂಥ ಗೃಹಲಕ್ಷ್ಮಿ ಹಣವನ್ನು ಅವರ ಮನೆಯವರು ಬಳಸ್ಕೊಳ್ತಾ ಇದ್ದಾರೆ. ಸೊ ಈ ಒಂದು ವಿಚಾರ ಸರ್ಕಾರಕ್ಕೆ ಗಮನ ಬಂದಿದೆ. ಸೊ ಇದರಲ್ಲಿ ಏನಪ್ಪ ಒಂದು ಮೇನ್ ವಿಚಾರ ಅಂತಂದರೆ, ಇದು ಸರ್ಕಾರಕ್ಕೆ ಬರೋದಕ್ಕೆ ಅಂದರೆ ಗಮನಕ್ಕೆ ಬರೋದಕ್ಕೆ ಕಾರಣ ಮೇನ್ ವಿಚಾರ ಏನಪ್ಪ ಅಂತಂದರೆ, ಅವರ ಒಂದು ATM ಮುಖಾಂತರ ಹಣವನ್ನು ವಿತ್ಡ್ರಾ ಮಾಡ್ತಾ ಇರೋಂಥದ್ದು. ಸೊ ಈ ಒಂದು ವಿಚಾರ ಬಂದುಬಿಟ್ಟು ಸರ್ಕಾರಕ್ಕೆ ಸರ್ಕಾರ ಗಮನಕ್ಕೆ ಬಂದಿರೋಂಥದ್ದು. ಸೊ ಹಾಗಾಗಿಬಿಟ್ಟು ಸರ್ಕಾರದವರು ಕೂಡ ಇದ್ರ ಬಗ್ಗೆ ಒಂದು ಮುನ್ನೆಚ್ಚರಿಕೆ ತಗೋಬೇಕು, ಇದ್ರ ಬಗ್ಗೆ ಸರಿಯಾಗಿ ನಾವು ಕ್ರಮವನ್ನು ತಗೋಬೇಕು ಅಂತೇಳಿ ಜನವರಿ ತಿಂಗಳಿಂದನೇ ಈ ಒಂದು ರೂಲ್ಸ್ನ ಜಾರಿಗೆ ತಂದಿರೋಂಥದ್ದು. ಸೊ ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ನಾನು ನಿಮಗೆ ತಿಳಿಸಿದ್ದೀನಿ. ಸೊ ಮೃತಪಟ್ಟವರಾದರೆ ಅವ್ರ ಹೆಸರಲ್ಲಿ ಈ ಥರ ಹಣವನ್ನು ತಗೊಳ್ಳೋ ಹಾಗಿಲ್ಲ, ಅವ್ರಿಗೆ ದಂಡವನ್ನು ವಿಧಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದವರು. ಸೊ ಅವ್ರೇನು ಸತ್ತಿರ್ತಾರೆ ಅವರ ಒಂದು ದಾಖಲಾತಿಗಳನ್ನ ನೀವು ಹೋಗ್ಬಿಟ್ಟು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಅಂತ ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ. ಬಟ್ ಯಾರು ಕೂಡ ಆ ಒಂದು ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಸರ್ಕಾರದವರು ಈ ರೀತಿಯಾಗಿ ಕ್ರಮವನ್ನು ತೊಗೊಂಡಿರುವಂಥದ್ದು. ಸೊ ಹಾಗಾದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹಣವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ ನೋಡೋಣ. ಹಾನಗಲ್ ಜಿಲ್ಲೆಯಲ್ಲಿ ಬಂದುಬಿಟ್ಟು ಮೃತಪಟ್ಟವರು ಬಂದುಬಿಟ್ಟು 215 ಜನ, ಆದರೆ ಹಣವನ್ನು ಹಿಂಪಡೆದಿರೋದು ಬಂದುಬಿಟ್ಟು 3,16,000 ರೂಪಾಯಿ ಹಣ. ರಾಣೆಬೆನ್ನೂರಲ್ಲಿ ಬಂದುಬಿಟ್ಟು 571 ಜನ ಮೃತಪಟ್ಟಿರುವಂಥದ್ದು, ಬಟ್ ಹಣವನ್ನು ಹಿಂಪಡೆದಿರೋದು ಬಂದುಬಿಟ್ಟು 3,31,000 ರೂಪಾಯಿ ಹಣವನ್ನು ಹಿಂಪಡೆದೇ ಇರುವಂಥದ್ದು. ಹಿರೇಕೆರೂರು ಅಲ್ಲಿ ಬಂದುಬಿಟ್ಟು ಮೃತಪಟ್ಟವರು ಬಂದುಬಿಟ್ಟು 291 ಹಣವನ್ನು ಹಿಂಪಡೆದಿರೋದು ಬಂದುಬಿಟ್ಟು 18,000 ರೂಪಾಯಿ ಹಣವನ್ನು ಹಿಂಪಡೆದಿರುವಂಥದ್ದು. ಆ್ಯಂಡ್ ಶಿಗ್ಗಾವಿಲಿ ಬಂದುಬಿಟ್ಟು 224 ಜನ ಮೃತಪಟ್ಟಿರುವಂಥವ್ರು, ಹಣವನ್ನು ಹಿಂಪಡೆದಿರೋದು ಬಂದುಬಿಟ್ಟು 30,000 ರೂಪಾಯಿ ಹಣವನ್ನು ಹಿಂಪಡೆದಿರುವಂಥದ್ದು. ಸವಣೂರು ಬಂದುಬಿಟ್ಟು ಇಲ್ಲಿ 302 ಜನ ಮೃತಪಟ್ಟಿರುವಂಥದ್ದು, ಬಟ್ ಹಣವನ್ನು ಹಿಂಪಡೆದಿರೋದು ಬಂದುಬಿಟ್ಟು 62,000 ರೂಪಾಯಿ ಹಣವನ್ನು ಹಿಂಪಡೆದಿರುವಂಥದ್ದು. ಆ್ಯಂಡ್ ಹಾವೇರಿ ಜಿಲ್ಲೆಯಲ್ಲಿ 186 ಜನ ಮೃತಪಟ್ಟಿರುವಂಥದ್ದು, ಹಣವನ್ನು ಹಿಂಪಡೆದಿರೋದು ಬಂದುಬಿಟ್ಟು 1,74,000 ರೂಪಾಯಿ ಹಣವನ್ನು ಹಿಂಪಡೆದಿರುವಂಥದ್ದು. ಸೊ ಇದೆಲ್ಲ ಸಾಕಷ್ಟು ಲೀಸ್ಟ್ಗಳು ಕೂಡ ಅಂದರೆ ಹೇಳ್ತಾ ಇದ್ದಾರೆ. ಬಟ್ ಈ ಒಂದು ಲೀಸ್ಟ್ಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಈ ಒಂದು ಲೀಸ್ಟಲ್ಲಿ ನೀವು ಯಾರಾದರೂ ಇದ್ದರೆ ದಯವಿಟ್ಟು ಆದಷ್ಟು ಬೇಗ ಎಚ್ಚೆತ್ಕೊಳ್ಳಿ. ಇಲ್ಲಾಂತಂದರೆ ಸರ್ಕಾರದಿಂದ ಏನು ಹಣವನ್ನು ಪಡ್ಕೊಳ್ತಿದ್ರೆ ಎಲ್ಲದನ್ನು ಕೂಡ ವಸೂಲಿ ಮಾಡುತ್ತೆ, ಜೊತೆಗೆ ದಂಡವನ್ನು ಕೂಡ ವಿಧಿಸುತ್ತೆ. ಆ್ಯಂಡ್ ಏನಪ್ಪ ಅಂತಂದರೆ ಈ ಮುಂದೆ ಕೂಡ ಯಾರೂ ಕೂಡ ಈ ಥರ ಒಂದು ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ. ಸೊ ನೀವೇನು ಮಾಡಬೇಕು ಅಂದರೆ, ಈ ಒಂದು ತಪ್ಪುಗಳಿಂದ
ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನೇಲಿ ಯಾರು ಅಂದರೆ ಮೃತಪಟ್ಟಿರ್ತಾರಲ್ಲ ಅವರ ಒಂದು ದಾಖಲಾತಿಗಳನ್ನ ತೊಗೊಂಡೋಗ್ಬಿಟ್ಟು ನಿಮ್ಮ ಹತ್ತಿರದಲ್ಲಿರುವಂಥ ಅಂಗನವಾಡಿಗೆ ಕೊಡಬೇಕಾಗತ್ತೆ. ಸೊ ಅಂಗನವಾಡಿಗೆ ಸರ್ಕಾರದವರು ಈ ಒಂದು ಏನು ಕೆಲಸವನ್ನು ವಹಿಸಿರೋದ್ರಿಂದ ಅವರೇ ಎಲ್ಲ ಒಂದು ಏನು ಮೃತಪಟ್ಟಿರ್ತಾರೆ ಎಲ್ಲ ಒಂದು ಡೀಟೇಲ್ಸ್ ಅವರೇ ಕಲೆಕ್ಟ್ ಮಾಡಿಬಿಟ್ಟು ಅವರು ಸರ್ಕಾರಕ್ಕೆ ಒಪ್ಪಿಸ್ಬೇಕಾಗತ್ತೆ. ಸೊ ನೀವು ಇದರಿಂದ ಆದಷ್ಟು ಬೇಗ ಎಚ್ಚೆತ್ಕೋಬೇಕು, ನಮ್ಮ ಒಂದು ಸಮಸ್ಯೆನ ಪರಿಹರಿಸ್ಕೋಬೇಕು ಅಂದರೆ ನೀವು ಈ ಒಂದು ಕೆಲಸ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಸರ್ಕಾರದವರೇ ನಿಮ್ಮ ಹತ್ತಿರ ಬಂದುಬಿಟ್ಟು ನಿಮಗೆ ದಂಡವನ್ನು ವಿಧಿಸುವಂಥದ್ದು ಗ್ಯಾರಂಟಿ. ಸೊ ಅದಕ್ಕಿಂತ ಮುಂಚೆ ನೀವೇ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಸೊ ಹಾಗಾಗಿಬಿಟ್ಟು ಸರ್ಕಾರದವರು ಇದಿಷ್ಟು ಜನರಿಗೆ ಅಂದರೆ ಇದಿಷ್ಟು ಒಂಥರ ಸಾಕಷ್ಟು ಜಿಲ್ಲೆಗಳಿಗೆ ಈಗಾಗಲೇ ಹಣವನ್ನು ಹಿಂಪಡಿತಾ ಇದ್ದಾರೆ. ಬಟ್ ಈ ಒಂದು ಕೆಲವೊಂದು ಊರುಗಳ ಅಂದರೆ ಜಿಲ್ಲೆಗಳ ಹೆಸರುಗಳನ್ನ ನನಗೆ ತಿಳಿಸಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಇದ್ರ ಬಗ್ಗೆ ಬೇಕು ಅಥವಾ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.